Hi guys, welcome back to my channel. I hope you guys are doing great. One second, ಇದು ನಮ್ಮ ಗುಂಡಾನ ಅಂತ ಹೇಳ್ತಾ ಇದ್ದೆ. Anyway, so yes, welcome back to my channel. So ಇವತ್ತು ಏನು ಅಂತಂದರೆ I thought and I am starting to read books. So yes, so ಇವತ್ತು ಏನಂತಂದರೆ I started to read books. Of course ನಾನು 2 years back books ಓದ್ತಾ ಇದ್ದು and I completely left reading because of the work pressure. ನಾನು ಕೆಲಸ ಮಾಡ್ತಿದ್ದು ಸೇಲ್ಸ್ ಕಂಪ್ನಿಲಾಗಿರೋದ್ರಿಂದ I didn't have time at all. ನಾನು ಮಾರ್ನಿಂಗ್ ಮನೆ ಒಂದು 8 o'clock ಹಂಗೆ ಬಿಟ್ಟರೆ ನಾನು ರಾತ್ರಿ 11 ಗಂಟೆ 10 ಗಂಟೆಗೆ ನಾನು ಬರ್ತಾಯಿದ್ದು, ಬಂದು ಮಲ್ಗಿ ಸ್ನಾನ. ಇಟ್ ವಾಸ್ ಲಾಟ್ ಆಫ್ ಥಿಂಗ್. ಸೊ ಬುಕ್ ಓದೋದೇ ಬಿಟ್ಬಿಟ್ಟಿದ್ದೆ. ಆ್ಯಂಡ್ ಬುಕ್ ಓದೋದು ತುಂಬ ಇಂಪಾರ್ಟೆಂಟ್. ಇಟ್ಸ್ ನಾಟ್ ಲೈಕ್ ಏನೋ ಒಂದು ಸುಮ್ಮನೆ ಏನೋ ಒಂದು ಬುಕ್ ಓದ್ತಾ ಇದ್ದಾಳೆ ಅಂತ ಅಲ್ಲ. ಇಟ್ ವಿಲ್ ಇಂಪ್ರೂವ್ ಯುವರ್ ಗ್ರಾಮರ್ ಆರ್ ದ ವೇ ಯು ಅಪ್ರೋಚ್ ಪೀಪಲ್, ದ ವೇ ಯು ಟಾಕ್ ಟು ಪೀಪಲ್, ದ ವೇ ಯು ಆರ್ ಎಲ್ಲದನ್ನು. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಬರೀ ಲವ್ ಸ್ಟೋರೀಸ್ ಓದ್ತೀನ ಅಥವಾ ಯಾವುದಾದ್ರೂ ಎಜುಕೇಷ್ನಲ್ ಬುಕ್ಸ್ ಅಂತ. ಸೊ ಇಟ್ ವಿಲ್ ಬಿ ಡಿಫರಿಂಗ್ ನನ್ನ ಮೂಡ್ ಪ್ರಕಾರ, ಅಥವಾ ಯಾವುದಾದ್ರೂ ಚೆನ್ನಾಗಿದೆ ಅಂತ ಅನಿಸಿದ್ರೆ ಐ ವಿಲ್ ಬಿ ಸ್ವಿಚಿಂಗ್ ಮೈ ಬುಕ್ಸ್. ಸೊ ಈಗ ಮತ್ತೆ ಆ ಹ್ಯಾಬಿಟ್ನ ಮತ್ತೆ ವಾಪಸ್ ತೊಗೊಂಡು ಬರೋಣ, ಲೆಟ್ ಮೀ ಸ್ಟಾರ್ಟ್ ರೀಡಿಂಗ್ ಅಂತ ಅನಿಸ್ತು. ಆ್ಯಂಡ್ ಈ ಬುಕ್ಕು ಅಗೇನ್ 1.5 ವರ್ಷ ಆಯಿತು ಅನಿಸುತ್ತೆ ತೊಗೊಂಡು, ಆ್ಯಂಡ್ ಒಂದು ಪೇಜ್ ಓದಿಲ್ಲ. ಆ್ಯಂಡ್ ಇವತ್ತು ಸಿಕ್ತು. So I thought let me start it. So the book is Too Good to Be True anta Prajakta Kohli avardu. So she's an influencer and it's a North Indian influencer, tumba famous, and she's so humble. And YouTube ಅಲ್ಲಿ ಅವಾಗೆಲ್ಲ ಚಿಕ್ಕ ವೀಡಿಯೋಸ್ ಬರ್ತಿತ್ತಲ್ವಾ, ಸೊ ಅದನ್ನು ನೋಡಿ ಅವ್ರನ್ನ ನೋಡಿ I think I am a fan of her. So I think I want to be like her one day. Yeah, so if you don't know her, this is how she looks. She's my favorite ಆಯಿತಾ. ಸೊ ಅವ್ರದ್ದು ಬುಕ್ ಇದು. ಆ್ಯಂಡ್ ಇವಾಗ ಹೊಸದು ಏನೋ ಒಂದು ಎಕ್ಸ್ಟ್ರಾ ಚಾಪ್ಟರ್ ಇರೋದನ್ನು ಅಮೆಝಾನಲ್ಲಿ ಬಿಟ್ಟಿದ್ದಾರೆ. ಸೊ ನಿಮ್ಗೆ ಬೇಕಂದರೆ ಅದನ್ನು ತೊಗೊಳ್ಬೋದು. ಆ್ಯಂಡ್ ದಿಸ್ ಬುಕ್ ಇಲ್ಲಿ 400 ಅಂತ ಇದೆ, ಬಟ್ ಐ ಡಿಂಟ್ ಪೇ 400 ಐ ಗೆಸ್. ಬ್ಲಿಂಕಿಟ್ಟಲ್ಲೋ ಅಥವಾ ಯಾವುದ್ರಲ್ಲೋ ಆಫರ್ ಇತ್ತು, ಮೇ ಬಿ 200-215 ಸಮಥಿಂಗ್ ಆವಾಗೇನೋ ಪೇ ಮಾಡಿರೋದು. ಆ್ಯಂಡ್ ಇಟ್ ಹ್ಯಾಸ್ 310 pages. ಸೊ ಐ ಥಾಟ್ ಓಕೆ ಲೆಟ್ ಮೀ ರೀಡ್ ಇಟ್. ಆ್ಯಂಡ್ ಐ ಆಮ್ ಇನ್ ಟು ಬುಕ್ಸ್, ಈ ಥರ ಬುಕ್ಸ್ ಮೋಸ್ಟ್ಲಿ. ಸೊ ಮತ್ತೆ ಆ ಹ್ಯಾಬಿಟ್ನ ವಾಪಸ್ ತೊಗೊಂಡ್ಬರೋಣ ಅಂತ. ಆ್ಯಂಡ್ ವೈ ಐ ಸ್ಟಾರ್ಟೆಡ್ ಟು ರೀಡ್ ದಿಸ್ ಅಗೇನ್ ಅಂದರೆ ChatGPT. ಸೊ ChatGPTಗೂ ಇದಕ್ಕೂ ಏನು ಅಂತ ಅಂದರೆ, ChatGPTಗೆ ನಾನು ಐ ಡೋಂಟ್ ನೋ ಅಬೌಟ್ ಅದರ್ಸ್, ಬಟ್ ನಾನಂತೂ ಎಷ್ಟು ಡಿಪೆಂಡ್ ಆಗಿದ್ದೀನಿ ಅಂದರೆ, ಏನಾದರೂ ಟೈಪ್ ಮಾಡಿ ಏನಾದರೂ ಮೆಸೇಜ್ ಮಾಡಬೇಕು ಅಥವಾ ಏನಾದರೂ ಒಂದು ದೊಡ್ಡ ಮೆಸೇಜ್ ಹಾಕಬೇಕು ಯಾರಿಗಾದ್ರು ಫಾರ್ಮಲ್ ಆಗಿ ಅಂದರೆ, ಐ ಥಿಂಕ್ ನನ್ನ ಇಂಗ್ಲೀಷ್ ಕರೆಕ್ಟಾಗಿದೆಯಾ ಅಥವಾ ನಾನು ಮಾತಾಡ್ತಾ ಇರೋದು ಕರೆಕ್ಟಾಗಿದೆಯಾ, ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಹಾಕ್ತಿದ್ಯಾ ಅಂದರೆ ಐ ಫೀಲ್ ಐ ಆಮ್ ಟು ಡಮ್. ಟೂ ಹಾಕಬೇಕಾ, ಹಾಕಬೇಕಾ, ಅಥವಾ ಅದು ಹೆಂಗೆ ಪ್ರನೌನ್ಸ್ ಮಾಡ್ತಾರೆ, ಹೆಂಗಿರುತ್ತೆ ಅಂದರೆ ಐ ಆಮ್ ಸೋ ಮಚ್ ಇಂಟು ChatGPT ಅಂತ. ಸೊ ಐ ಆಮ್ ಸೋ ಮಚ್ ಇಂಟು ChatGPT ಅಂತ ಅನಿಸ್ಬಿಡ್ತು. ಆ್ಯಂಡ್ ಆ್ಯಸ್ ಐ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಕಂಟೆಂಟ್ ಕ್ರಿಯೇಷನ್ ಆ್ಯಂಡ್ ಆಲ್, ಐ ಥಿಂಕ್ ನಾನೇನಾದರೂ ChatGPT ತುಂಬ ಡಿಪೆಂಡ್ ಆಗಿಬಿಟ್ರೆ ಐ ವಿಲ್ ಬಿ ಒನ್ ಅನ್ಎಜುಕೇಟೆಡ್ ಪರ್ಸನ್, even though I've done my education, but ತುಂಬ ಬೇವಕೂಫ್ ಥರ ಕಾಣಿಸ್ಬಿಡ್ತೀನಿ. ಸೊ ಲೀವಿಂಗ್ ದಟ್ ChatGPT, I thought let me start reading.
ಸೊ ಏನು ಬೆನಿಫಿಟ್ ಆಗುತ್ತೆ ರೀಡಿಂಗಲ್ಲಿ ನಿಮಗೆ, ಆ್ಯಸ್ ಐ ಟೋಲ್ಡ್, ನಿಮಗೆ ಒಂದು ಕಾನ್ಫಿಡೆಂಟ್ ಇರ್ತೀರ ನೀವೇನಾದರೂ ಯಾರ ಹತ್ರ ಮಾತಾಡಬೇಕು ಅಂದರೆ. ಆ್ಯಂಡ್ ನೀವು ಬುಕ್ ಓದೋದ್ರಿಂದ ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಾನೇನು ಫುಲ್ ದೊಡ್ಡ ಇಂಗ್ಲೀಷ್ ಪಂಡಿತೆ ಆ ಥರ ಏನಿಲ್ಲ. ಜಸ್ಟ್ ದ್ಯಾಟ್ ಆಫೀಸ್ಗೆ ಹೋಗಿದ್ರಿಂದ ಎಲ್ಲರ ಹತ್ರನೂ ಇಂಗ್ಲೀಷಲ್ಲಿ ಮಾತಾಡಿ ಇವಾಗ ಬಾಯಿ ಬಿಟ್ಟರೆ ಇಂಗ್ಲೀಷೇ ಬರುತ್ತೆ, ಕಾಂಟ್ ಹೆಲ್ಪ್. ಸೊ ಅದರಿಂದ ಸ್ವಲ್ಪ ಇಂಗ್ಲೀಷ್ ಜಾಸ್ತಿ ಆಗ್ಬಿಟ್ಟಿದೆ ಮಾತಾಡ್ತಾ. ಆ್ಯಂಡ್ ಮೈ ಹಸ್ಬೆಂಡ್ ಇಸ್ ಅ ನಾರ್ತ್ ಇಂಡಿಯನ್, ಸೊ ಅವ್ರ ಹತ್ರನೂ ನಾನು ಇಂಗ್ಲೀಷಲ್ಲಿ ಮಾತಾಡಿ ಬಾಯಿ ಬಿಟ್ಟರೆ ಇಂಗ್ಲೀಷ್ ಮಾತಾಡೋಕ್ಕೆ ಶುರು ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಮಾತಾಡುವಾಗ ಒಂದು ಕಾನ್ಫಿಡೆಂಟ್ ಇರಬೇಕು. ಯಾವುದೇ ಭಾಷೆಯಲ್ಲಿ ನೀವೇನಾದರೂ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಅನಿಸಿದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ರೀಡಿಂಗ್ ದ್ಯಾಟ್ ಲ್ಯಾಂಗ್ವೇಜ್. ಸೊ ಆವಾಗಲೇ ನಿಮಗೆ ಎಲ್ಲಿ ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಐ ಸ್ಟಾರ್ಟೆಡ್ ದಿಸ್ ಬುಕ್ ಆ್ಯಂಡ್ ಅಫ್ಕೋರ್ಸ್ ಸ್ಟೋರಿ ಎಲ್ಲ ಹೇಳಲ್ಲ ಹೆಂಗಿದೆ ಏನು ಅಂತ. ಯು ಗೈಸ್ ಗೋ ಆ್ಯಂಡ್ ಸ್ಟಾರ್ಟ್ ರೀಡಿಂಗ್. ಆ್ಯಂಡ್ ಆವಾಗ ತುಂಬ ಲವ್ ಬುಕ್ಸ್ ಎಲ್ಲ ಓದೋಕ್ಕೆ ಶುರು ಮಾಡಿದ್ದು ಆವಾಗ ಸೆಕೆಂಡ್ ಪಿಯಿಂದ ಶುರುವಾಗಿದ್ದು. ಅವಾಗೆಲ್ಲ ತುಂಬ ಚೆನ್ನಾಗಿರೋ ಬುಕ್ಸ್ ಬರ್ತಿತ್ತು. ಸೊ ಎಸ್, ತುಂಬ ಬುಕ್ಸ್ ಇದೆ, ಓದ್ಬೋದು. ಆ್ಯಂಡ್ ಐ ಸ್ಟಾರ್ಟೆಡ್ ದಿಸ್. ಸೊ ಐ ಲೆಟ್ ಯು ನೋ ಹೌ ಇಟ್ ಗೋಸ್. ಆ್ಯಂಡ್ ಇನ್ ಕೇಸ್ ಇದರಿಂದ ಏನಾದರೂ ಒಂದು ವಿಷಯ ತುಂಬ ಚೆನ್ನಾಗಿದೆ ಹೇಳ್ಬೋದು ಅಂತ ಇದ್ದರೆ ನಾನು ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಯು ಗೈಸ್ ಕ್ಯಾನ್, I think it would work. And the best thing is this book is so good. Andre it's like a paragraph story tara ide. I think so. I'll see how it goes and I'll let you guys know about it. And yeah, so ivattike ishte. And I tell you guys that ಜಾಸ್ತಿ ಓದಿ, ಬುಕ್ ಓದಕ್ಕೆ ಶುರು ಮಾಡಿ. ಆ್ಯಂಡ್ ಸ್ಕ್ರೋಲಿಂಗ್ ತುಂಬ ಜಾಸ್ತಿ ಆಗಿದೆ. ಸೊ ಐ ಹೋಪ್ ಯು ಗೈಸ್ ರೀಡ್ ಎನಿ ಕೈಂಡ್ ಆಫ್ ಬುಕ್. ನಿಮ್ಗೆ ಯಾವ ಥರ ಇಷ್ಟ. ಇವಾಗ ನನಗೆ ಈ ಸ್ಟೋರಿ ಟೆಲ್ಲಿಂಗ್ ಇಷ್ಟ, ಅಥವಾ ಐ ಹ್ಯಾವ್ ಆರ್ಡರ್ಡ್ ಸಮ್ ಬುಕ್ಸ್. ಐಲ್ ಟೆಲ್ ಯು ಗೈಸ್ ಅಬೌಟ್ ಆಲ್ ದೋಸ್. ಸೊ ಐ ಹ್ಯಾವ್ ಅ ಸಪ್ರೇಟ್ way of reading it and separate gen where I want to. But ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರದನ್ನು ತೊಗೊಂಡು ಓದೋಕ್ಕೆ ಶುರು ಮಾಡಿ. ಓಕೆ ಫೈನ್. ಸೊ ಯಾ, ಆ್ಯಂಡ್ ತುಂಬ ChatGPT, ತುಂಬ AI ಅಡಿಕ್ಟ್ ಆಗೋಕ್ಕೆ ಹೋಗಬೇಡಿ. ಬಿಕಾಸ್ ಲಾಟ್ ಆಫ್ ಪೀಪಲ್, ನಾನು ಇರ್ಬೋದು, ನನ್ನನ್ನು ಸೇರಿಸಿ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಪ್ರತಿಯೊಂದಕ್ಕೂ. AI ಟು ಮಚ್ ಇಟ್ ಇಸ್. ಆ್ಯಂಡ್ ಹ್ಯೂಮನ್ ಆಗಿ ನಾವು ಎಲ್ಲಾದರೂ ಹೋಗಿ ಕಾನ್ಫಿಡೆಂಟಾಗಿ ಮಾತಾಡಬೇಕು ಅಂದರೆ ಆಗಲ್ಲ. ಆ್ಯಂಡ್ ಬಿಕಾಸ್ ನಾವು ಏನೇ ಆದರೂ ChatGPT ನೋಡಿ ಇದು ಕರೆಕ್ಟು ಅದು ಕರೆಕ್ಟು ಅಂತ ಹಾಕಿ ಮಾತಾಡ್ತೀವಿ, ಟೆಕ್ಸ್ಟ್ ಮಾಡ್ತೀವಿ ಹೊರತು ನಾವೇ ಯೂಸ್ ಮಾಡಿ ಮಾತಾಡ್ತಾ ಇಲ್ಲ. ಸೊ ಅದರಿಂದ ChatGPT ಸ್ವಲ್ಪ ಕಡಿಮೆ ಯೂಸ್ ಮಾಡೋಣ ಅಂತ ಈ ವಿಡಿಯೋಗೆ ಹೇಳ್ತಾ ಇದ್ದೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಐ ಹೋಪ್ ಯು ಗೈಸ್ ಲೈಕ್ಡ್ ಇಟ್. ಆ್ಯಂಡ್ yeah, see you all in the next video. I love you all. Bye bye.